ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ. ಮಾದಕ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಿಸುವುದು ಕೇವಲ ಪೊಲೀಸ್ ಇಲಾಖೆಯಿಂದ ಮಾತ್ರ ಸಾಧ್ಯವಿಲ್ಲ. ಸಾರ್ವಜನಿಕರು ಹಾಗೂ ಯುವಜನತೆ ಕೈಜೋಡಿಸಿದಾಗ ಮಾತ್ರ ಇದನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸಲು ಸಾಧ್ಯ ಎಂದು ಬೆಳಗಾವಿ ಉತ್ತರ ವಲಯದ ಐಜಿಪಿ ಸಂದೀಪ್ ಪಾಟೀಲ್ ಅವರು ತಿಳಿಸಿದರು. ನಗರದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ಮತ್ತು ಕಳ್ಳಸಾಗಣೆ ವಿರೋಧಿ ದಿನಾಚರಣೆಯ ಅಂಗವಾಗಿ ಗದಗ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಾದಕ ವ್ಯಸನ ಮುಕ್ತ ಗದಗ ವಾಕಥಾನ್ 2026 ಕಾರ್ಯಕ್ರಮ ಕುರಿತು ಆಟೋ ಮೂಲಕ ಜನ ಜಾಗೃತಿ ವಾಕಥಾನ್ 2026 ಕಾರ್ಯಕ್ರಮಕ್ಕೆ ಗಾಂಧಿ ಸರ್ಕಲ್ನಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಮಾದಕ ವ್ಯಸನ ಮುಕ್ತ ಗದಗ ವಾಕಥಾನ್ 2026 ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನೂರಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರ ಜೀವನದಲ್ಲೂ ಡಾಕ್ಟರ್, ಇಂಜಿನಿಯರ್, ಪೊಲೀಸ್ ಅಥವಾ ಕ್ರೀಡಾಪಟು ಆಗಬೇಕೆಂಬ ದೊಡ್ಡ ಕನಸುಗಳಿರುತ್ತವೆ. ಆದರೆ ಒಮ್ಮೆ ಡ್ರಗ್ಸ್ನಂತಹ ದುಶ್ಚಟಗಳಿಗೆ ಬಲಿಯಾದರೆ ಆ ಎಲ್ಲ ಕನಸುಗಳು ನುಚ್ಚುನೂರಾಗುತ್ತವೆ. ಹೀಗಾಗಿ ಯುವಜನತೆ ಯಾವುದೇ ಕಾರಣಕ್ಕೂ ಇಂತಹ ವ್ಯಸನಗಳಿಗೆ ಒಳಗಾಗದೆ ಮಾದಕ ವಸ್ತುವಿಗೆ ಇಲ್ಲ ಎನ್ನಿ ಎಂಬ ಪಣವನ್ನು ಜೀವನದುದ್ದಕ್ಕೂ ಅಳವಡಿಸಿಕೊಳ್ಳಬೇಕು ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ ಜಗದೀಶ ಮಾತನಾಡಿ, ಮಾದಕ ವಸ್ತುಗಳ ದುರ್ಬಳಕೆಯು ಕೇವಲ ಒಬ್ಬ ವ್ಯಕ್ತಿಯ ಮೇಲಷ್ಟೇ ಅಲ್ಲದೆ ಅವರ ಇಡೀ ಕುಟುಂಬ ಹಾಗೂ ಯುವ ಪೀಳಿಗೆಯ ಭವಿಷ್ಯದ ಮೇಲೆ ಅತ್ಯಂತ ಗಂಭೀರವಾದ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಮಾದಕ ವ್ಯಸನದ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ಎಂದು ತಿಳಿಸಿದರು. ವಾಕಥಾನ್ದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ದುರ್ಗೇಶ್ ಕೆಆರ್, ಐಎನ್ಎ ಹಿರಿಯ ಅಧ್ಯಕ್ಷರಾದ ಪ್ಯಾರಲಾಲ್ ಮುಲಾನಿ, ಡಿವೈಎಸ್ಪಿ ಮಹಾಂತೇಶ್ ಸಜ್ಜನ, ಡಿಎಸ್ಪಿ ಮುರ್ತುಜಾ ಖಾದ್ರಿ, ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಜಿಮ್ಸ್ ನರ್ಸಿಂಗ್ ಕಾಲೇಜ್, ಲಯನ್ಸ್ ಕ್ಲಬ್, ಎಸ್ಎಸ್ ಕಾಲೇಜ್, ಸಂಕಲ್ಪ ನರ್ಸಿಂಗ್ ಕಾಲೇಜ್, ಕೆಎಲ್ಇ ಪ್ಯಾರಾಮೆಡಿಕಲ್ ಕಾಲೇಜ್, ಬಸವೇಶ್ವರ ಪ್ಯಾರಾಮೆಡಿಕಲ್ ಕಾಲೇಜ್, ಸಿಎಸ್ಆರ್ ನರ್ಸಿಂಗ್ ಕಾಲೇಜ್ ಬೆಟಗೇರಿ, ತೋಂಟದಾರ್ಯ ಎಂಜಿನಿಯರಿಂಗ್ ಕಾಲೇಜ್, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು, ಐಎನ್ಎ ಗದಗ, ವರ್ತಕರ ಸಂಘ ಗದಗ ಬೆಟಗೇರಿ, ಇನ್ನರ್ ವ್ಹೀಲ್ ಕ್ಲಬ್, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ಔಷಧಿ ವ್ಯಾಪಾರಿಗಳ ವರ್ತಕರ ಸಂಘ, ಜೈನ್ ಗ್ರೂಪ್ಸ್ ಆಫ್ ಸಖಿ ಸಹೇಲಿ, ರೆಡ್ ಕ್ರಾಸ್ ಸಂಸ್ಥೆ, ಆರ್ಡಿಪಿಆರ್ ವಿಶ್ವವಿದ್ಯಾಲಯ, ಸಿಎಸ್ಟಾ ಆಸ್ಪತ್ರೆ ಹಾಗೂ ಜೆಟಿ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ಧೂಮ್ರಪಾನ ಮಾಡುವುದರಿಂದ ಅನಾರೋಗ್ಯ, ಧೂಮ್ರಪಾನ ಬಿಡುವುದರಿಂದ ಆರೋಗ್ಯ, ಜೀವನ ಸಂಪೂರ್ಣ ಸಫಲ. ಬಿಟ್ಟು ಬಿಡಿ ಮಾದಕ ವ್ಯಸನದ ಸಹವಾಸ ಜೀವನವಲ್ಲ ಸಹವಾಸ. ಮಾದಕ ವ್ಯಸನದ ಮನೆ ಮಸನ, ಮಾದಕ ವ್ಯಸನಿಯ ಬಾಳು ನರಕದ ಗೋಳು, ಮಾದಕ ವ್ಯಸನಿಯ ಬದುಕು ಕಗ್ಗತ್ತಲಿನ ಬದುಕು, ಮಾದಕ ವ್ಯಸನಿಯ ಬದುಕು ಕಗ್ಗತ್ತಲಿನ ಬದುಕು. ಮಾದಕ ವ್ಯಸನ ಮುಕ್ತ ಅಭಿಯಾನಕ್ಕೆ ಜಯವಾಗಲಿ. ಮಾದಕ ವ್ಯಸನ ಮುಕ್ತ ಅಭಿಯಾನಕ್ಕೆ ಜಯವಾಗಲಿ. ಕಾನೂನು ಪಾಲಿಸಿ ಸುರಕ್ಷಿತ ಬಿಡ್ರಿ ಹೋಗಿ.
ಇವತ್ತು ಕೂಡ ಬೆಟಗೇರಿ ನಗರದಲ್ಲಿ ಅಂದರೆ ಮಹಾತ್ಮ ಗಾಂಧಿ ಕಾಲೇಜ್ ಹಾಂ ಸರ್ ಗೊತ್ತಿದೆ. ಒಂದು ಮೆಡಿಸಿನ್ ಕೂಡ ಅಧಿಕ ಪ್ರಮಾಣದಲ್ಲಿ ಬಳಕೆ ಮಾಡಿದ್ರೆ ಅದು ಕೂಡ ಔಷಧಿ ಅನ್ನೋದಕ್ಕಿಂತ ವಿಷ ಆಗ್ಲಿಕ್ಕೆ ಎಲ್ಲ ರೀತಿ ಒಂದು ಅದಕ್ಕೆ ಒಂದು ಸಂದೇಶ ಇದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಈ ದಿನಗಳಲ್ಲಿ ಗಾಂಜಾ ಆಗಿರಲಿ ಅಥವಾ ಹಶೀಶ್ ಆಗಿರಲಿ ಮತ್ತೆ ಅದ್ರ ಜೊತೆಗೆ ಹಶೀಶ್ ಆಯಿಲ್ ಆಗಿರಲಿ ಅಥವಾ ಯಾವುದೇ ಒಪಿಯಾಯ್ಡ್ ಆಗಿರಲಿ ಅಥವಾ ಕೆಮಿಕಲ್ ಡ್ರಗ್ ಇರಲಿ, ಇದು ನಿಮ್ಮ ಜೀವನಕ್ಕೆ ಮತ್ತೆ ನಿಮ್ಮ ಫ್ಯೂಚರ್ಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಮತ್ತೆ ಪ್ರತಿಯೊಬ್ಬರಿಗೂ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಅವ್ರಿಗೆ ಬಹಳಷ್ಟು ಸಾವು ನೋವು ಮತ್ತೆ ಎಕನಾಮಿಕ್ಲಿ ಎಲ್ಲ ರೀತಿಯಾಗೂ ಹಾನಿ ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಆದಷ್ಟು ಯಾವುದೇ ಕಾರಣಕ್ಕೂ ಯಾರೂ ಮಾದಕ ದ್ರವ್ಯನ ಉಪಯೋಗಿಸ್ಬಾರ್ದು. ಮತ್ತೆ ಪಿಯರ್ ಪ್ರೆಷರ್, ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ ಒಂದು ಸಲಿ ಪ್ರಯತ್ನ ಮಾಡೋಣ, ಒಂದ್ಸಲಿ ಟ್ರೈ ಮಾಡೋಣ, ಒಂದ್ಸಲಿ ಉಪಯೋಗಿಸೋಣ ಇಂಥದ್ದು ಹೇಳ್ತಾರೆ. ಅಂಥ ಸಮಯಕ್ಕೂ ಆ ಒತ್ತಡಕ್ಕೆ ಒಳಗಾಗಬಾರ್ದು ಅಂತ ನಾನು ಎಲ್ಲ ಹುಡುಗರಿಗೆ ಮತ್ತೆ ಯುವತಿಯರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಸಿಂಗಲ್ ಟೈಮ್ ಯೂಸ್ ವಿಲ್ ಮೇಕ್ ಯು ಅಡಿಕ್ಟೆಡ್, ಅಡಿಕ್ಷನ್ ವಿಲ್ ಮೇಕ್ ಯು ಓವರ್ಲಿ ಅಡಿಕ್ಟೆಡ್, ಮತ್ತೆ ಅದರಿಂದ ನೀವು ಮತ್ತೆ ನಿಮ್ಮ ಕುಟುಂಬಕ್ಕೆ ಬಹಳಷ್ಟು ಹಾನಿ ಆಗುತ್ತೆ. ಸೊ ಪೊಲೀಸ್ ಇಲಾಖೆ ವತಿಯಿಂದ ಸದಾ ನಿಮ್ಮ ಜೊತೆ ಸಪೋರ್ಟ್ ಇರುತ್ತೆ. ನಾವು ಕೂಡ ಸಾಕಷ್ಟು ಒಂದು ವರ್ಷದಿಂದ ಬಹಳಷ್ಟು ಪ್ರಕರಣ ಕೂಡ ದಾಖಲು ಮಾಡಿದ್ದೀವಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮೊದಲನೇ ಬಾರಿಗೆ ಒಂದು ಪಿಟ್ NDPS ಕೂಡ ಕೇಸ್ ಮಾಡಿ ಅತಿ ಒಂದು ಕಠಿಣ ಶಿಕ್ಷೆ ಮಾಡಿ ಒಬ್ಬನ ಪೆಡ್ಲರ್ಗೆ ನಾವು ಜೈಲಿಗೆ ಕಳಿಸಿದ್ದೀವಿ. ಸೊ ಆ ರೀತಿ ಎಲ್ಲರಿಗೂ ನಾವು ಅವೇರ್ನೆಸ್ ಮೂಡಿಸಲಿಕ್ಕೆ ಬಯಸ್ತೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದಿದ್ದೀರಾ, ಭಾಳ ಖುಷಿಯಾಗಿದೆ. ಇದರಲ್ಲಿ ಎಷ್ಟು ಜನ ಮುಂದೆ ಜೀವನದಲ್ಲಿ ಡಾಕ್ಟರ್ ಆಗ್ಬೇಕಂತೀರ ಕೈ ಎತ್ತಿ. ನಿಮ್ಮ ಜೀವನ ಹಾಳು ಮಾಡ್ಕೊತೀರಾ. ಇವತ್ತು ಏನು ಕನಸು ಕಾಣ್ತಿದ್ದೀರಾ ನೀವು, ನಾಳೆ 10 ವರ್ಷ ಆದಮೇಲೆ ನಾನು ಈ ರೀತಿ ಆಗಬೇಕು ಆ ರೀತಿ ಆಗಬೇಕಂತ ಯಾವುದು ಕೂಡ ಆಗಲ್ಲ. ಇದು ಒಂದು ನೀವು ಡ್ರಗ್ಸಲ್ಲಿ ಏನಾದರೂ ತಡ್ಕೊಂಡ್ರೆ. ಸೊ ಹಾಗಾಗಿ ಇದು ಭಾಳ ಮುಖ್ಯ ಇದೆ. ಡ್ರಗ್ಸ್ ದುಷ್ಪರಿಣಾಮದ ಬಗ್ಗೆ ಇಲ್ಲಿ ಎಲ್ಲರಿಗೂ ಗೊತ್ತಿದೆಯೇ ಇಲ್ಲ, ಏನು ಹೇಳ್ಕೊಡ್ಬೇಕದು. ಡ್ರಗ್ಸ್ ತೊಗೊಂಡ್ರೆ ಏನೇನಾಗತ್ತೆ ಗೊತ್ತಿದೆ ಎಲ್ಲರಿಗೂ. ಹೆಂಗೆ ಗೊತ್ತಿದೆ? ಪಿಕ್ಚರಲ್ಲಿ ನೋಡಿದ್ದೀರಾ, ಪೇಪರಲ್ಲಿ ಓದಿದ್ದೀರಾ, ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ದಾರಾ, ಎಲ್ಲರಿಗೂ ಗೊತ್ತಿದೆ. ಸೊ ಯಾರು ಡ್ರಗ್ಸ್ ಎಷ್ಟೇ ನಿಮ್ಮ ಬೇರೆ ಸ್ನೇಹಿತರಾಗ್ಲಿ ಅಥವಾ ಬೇರೆಯವ್ರು ಬಂದು, ಈಗಾಗಲೇ ಎಷ್ಟು ಹೇಳ್ದು ಪಿಯರ್ ಪ್ರೆಷರ್, ಪಿಕ್ಚರಲ್ಲಿ ತೋರಿಸ್ತಾರೆ ಸಿಗರೇಟ್ ಸೇದೋದು. ನಾಳೆ ನಿಮ್ಮ ಫ್ರೆಂಡ್ಸ್ ಬಂದು ನಿಮಗೆ ಹೇಳ್ಬೋದು ಏನಾಗಲ್ಲ, 1-2 ಸ್ಮೋಕ್ ಮಾಡಿ ಏನೂ ಆಗಲ್ಲ ಅಂತ. ಯಾರು ಅದು ತಗೊಳ್ಳಲ್ಲ? ಎಸ್ ಆರ್ ನೋ? ಜೋರಾಗಿ ಹೇಳ್ಬೇಕು. ಈ ಕಡೆ ಯಾರು ಹೇಳ್ತಲ್ಲ. ಪ್ರತಿ ವರ್ಷ ಜೂನ್ 26ನೇ ತಾರೀಕಿಗೆ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಪೂರ್ತಿ ಒಂದು ವಾರ ನಾವು ಈ ರೀತಿ ಡ್ರಗ್ಸ್ ಅವೇರ್ನೆಸ್ ಕ್ಯಾಂಪ್ಸ್ ಆಗಲಿ, ರ್ಯಾಲೀಸ್ ಆಗಲಿ, ಶಾಲೆ ಕಾಲೇಜುಗಳಿಗೆ ಹೋಗಿ ಅವೇರ್ನೆಸ್ ಕೊಡುವಂಥದ್ದಾಗಲಿ ಮಾಡ್ತಾ ಇದ್ದೀವಿ.
ಅವೇರ್ನೆಸ್ ಯಾಕೆ ಬೇಕು? ನಿಮಗೆ ಗೊತ್ತಿದೆ, ಡ್ರಗ್ಸ್ ಬಹಳ ಸೀರಿಯಸ್ ಇಶ್ಯೂ ಇದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇದನ್ನ ಬಹಳ ಗಂಭೀರವಾಗಿ ನಾವು ತಗೊಂಡಿದ್ದೀವಿ. ಸಾಕಷ್ಟು ಪ್ರಕರಣಗಳು ನಾವು ದಾಖಲು ಮಾಡಿದ್ದೀವಿ. ಇನ್ನೊಂದು ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಡ್ರಗ್ಸ್ ಕಾಯ್ದೆಯಲ್ಲಿ ನೀವು ಅನ್ಕೋಬಹುದು ಬರೀ ಡ್ರಗ್ಸ್ ಮಾರಾಟ ಮಾಡೋರ್ಗೆ ಮಾತ್ರ ಕೇಸ್ ಹಾಕ್ತಾರೆ ಅಂತ. ಆದ್ರೆ ನಿಮ್ಮನ್ನ ನಾವು ಯಾರಾದ್ರೂ ಸಾರ್ವಜನಿಕರಿಗೆ ಡ್ರಗ್ಸ್ ತೊಗೊಳ್ಳೋದು ಹಿಡಿದ್ರೆ ಸೊ ಕನ್ಸ್ಯೂಮರ್ಸ್ ಮೇಲೂ ಕೂಡ ಕೇಸ್ ಆಗುತ್ತೆ. ಸೊ ನಾನು ಬರೀ ಒಂದೇ ಡ್ರಗ್ಸ್ ಹೊಡೆದ್ರೆ ಏನೂ ಆಗಲ್ಲ ಅಂತ ತಿಳ್ಕೊಬೇಡಿ. ಯಾರಾದ್ರೂ ಕನ್ಸ್ಯೂಮರ್ ಸಿಕ್ಕರೆ ಅಂಥವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗುತ್ತೆ. ಸೊ ಈಗಾಗಲೇ ನಾನು ಹೇಳಿದೆ, ಸಾಕಷ್ಟು ಪ್ರಕರಣಗಳು ನಾವು ರಾಜ್ಯಾದ್ಯಂತ ನಾವು ಕೇಸಸ್ ಮಾಡಿದೀವಿ. ಆದರೂ ಈ ಡ್ರಗ್ಸ್ ಸಂಪೂರ್ಣವಾಗಿ ನಿಲ್ಬೇಕಾದ್ರೆ ಬರೀ ನಾವು ಕೇಸಸ್ ಮಾಡಿದ್ರೆ ಮಾತ್ರ ಆಗಲ್ಲ. ಅದು ಸಾರ್ವಜನಿಕರಲ್ಲಿ ಒಂದು ಡ್ರಗ್ಸ್ ದುಷ್ಪರಿಣಾಮದ ಬಗ್ಗೆ ಅರಿವು ಮೂಡಿಸಿದ್ರೆ ಮಾತ್ರ ಅದು ಪೂರ್ತಿಯಾಗಿ ನಾವು ಕಂಟ್ರೋಲ್ ಮಾಡ್ಬೋದು. ಯಾಕಂದ್ರೆ ಈಗಾಗಲೇ ಹೇಳಿದೆ, ಬರೀ ಕೇಸಸ್ ಮಾಡಿದ್ರೆ ಮಾತ್ರ ಆಗಲ್ಲ. ನೀವೆಲ್ಲರೂ ಕೂಡ ಇದ್ರ ಬಗ್ಗೆ ನಮಗೆ ಕೈ ಜೋಡಿಸ್ಬೇಕು. ಯಾವಾಗ ಡಿಮ್ಯಾಂಡ್ ಸ್ಟಾಪ್ ಆಗುತ್ತೆ, ಯಾರು ಡ್ರಗ್ಸ್ ತೊಗೊಳ್ಳಲ್ಲ, ಡಿಮ್ಯಾಂಡ್ ನಿಂತೋದ್ರೆ ಆಟೋಮ್ಯಾಟಿಕ್ ಆಗಿ ಅದರದ್ದು ಸೇಲು ಕೂಡ ನಿಂತೋಗುತ್ತೆ. ಹೌದಾ ಇಲ್ಲ? ಸೊ ಹಾಗಾಗಿ ಈ ಡಿಮ್ಯಾಂಡ್ ಏನಿದೆ ಅದನ್ನ ನಾವು ನಿಲ್ಲಿಸಬೇಕು. ಈ ಡಿಮ್ಯಾಂಡ್ ನಿಲ್ಸಕ್ಕೆ ಪ್ರಮುಖವಾದಂತ ಒಂದಿದು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಇವತ್ತು ಗದಗಲ್ಲಿ SP ಅವ್ರ ನೇತೃತ್ವದಲ್ಲಿ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ನೀವೆಲ್ಲರೂ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಈ ಕಾರ್ಯಕ್ರಮದ ಏನು ಉದ್ದೇಶ ಇದೆ ನೀವು ತಿಳ್ಕೊಳ್ಳಿ, ಹೋಗಿ ನಿಮ್ಮ ಸ್ನೇಹಿತರಿಗೂ ಇದ್ರ ಬಗ್ಗೆ ತಿಳುವಳಿಕೆಯನ್ನ ಹೇಳಿ. ಮತ್ತೆ ಈಗಾಗಲೇ ಹೇಳಿದೆ ನಾನು, ಇದನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಬೇಕಂದ್ರೆ ನಿಮ್ಮೆಲ್ಲರದು ಕೂಡ ಸಹಕಾರ ನಮಗೆ ಅಗತ್ಯ ಇದೆ. ನಿಮ್ಮ ಮಾಹಿತಿ ಮೇರೆಗೆ ನಾವು ಅನೇಕ ಪ್ರಕರಣಗಳನ್ನು ದಾಖಲು ಮಾಡಬಹುದು. ಸೊ ಹಾಗಾಗಿ ಮಾಧ್ಯಮದ ಮೂಲಕ ನಾನು ಗದಗ ಎಲ್ಲ ಸಾರ್ವಜನಿಕರಿಗೆ ವಿನಂತಿ ಮಾಡಿರುವಂಥದ್ದು, ಎಲ್ಲಾದರೂ ಏನಾದರೂ ಡ್ರಗ್ಸ್ ಬಗ್ಗೆ ಸೇಲ್ ಆಗ್ತಾ ಇದೆಯೋ, ಕನ್ಸಂಪ್ಷನ್ ಆಗ್ತಾ ಇದೆಯೋ, ಅಥವಾ ಯಾರಾದರೂ ಹೊಲದಲ್ಲ ಗಾಂಜಾ ಬೆಳೆಸ್ತಾ ಇದ್ದಾರೋ ಅದ್ರ ಬಗ್ಗೆ ಮಾಹಿತಿಯನ್ನ ದಯವಿಟ್ಟು ನಮ್ಮ ಗದಗ ಪೊಲೀಸ್ ಇಲಾಖೆಗೆ ನೀಡಬೇಕು. ಗದಗ ಪೊಲೀಸಿಂದ ಕಳೆದ 1 ವರ್ಷ ಸಾಕಷ್ಟು ಒಳ್ಳೆ ಪ್ರಕರಣ ದಾಖಲಾಗಿದೆ. ಸುಮಾರು 27 ಪ್ರಕರಣ ದಾಖಲಾಗಿ 52 ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನೊಂದು ವಿಶೇಷತೆ ಗದಗ ಜಿಲ್ಲೆ ಬಗ್ಗೆ, ರಾಜ್ಯದಲ್ಲಿ ಬಹಳ ಕಡಿಮೆ ಕಡೆ ಪಿಟ್ NDPS ಅಂದ್ರೆ ಇದು ಏನ್ ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ ಅವರು ಮುಂದೆ ಇದೇ ರೀತಿ ಮಾಡಬಹುದು ಅಂತ ಅನ್ಸಿದ್ರೆ ನಾವು ಅವ್ರನ್ನ ದಸ್ತಗಿರಿ ಮಾಡಿ ಪೂರ್ತಿ 1 ವರ್ಷ ಮಟ್ಟಿಗೆ ಅವರಿಗೆ ಜೈಲಿಗೆ ಕಳಿಸ್ಬೋದು. ನಮ್ಮ ಇಡೀ ಉತ್ತರ ವಲಯದಲ್ಲಿ 5 ಜಿಲ್ಲೆ ಬರುತ್ತೆ: ಬೆಳಗಾಂ, ಬಿಜಾಪುರ, ಗದಗ, ಧಾರವಾಡ ಹಾಗೂ ಬಾಗಲಕೋಟೆ. ಈ 5 ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಪಿಟ್ NDPS ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಗದಗಲ್ಲಿ. ಸೊ ಹಾಗಾಗಿ ಗದಗ ಜಿಲ್ಲಾ ಪೊಲೀಸ್ ಅವರಿಗೆ, SP ಅವರಿಗೆ ಎಲ್ಲರೂ ಅಭಿನಂದಿಸಬೇಕು. ಮತ್ತೆ ಗದಗ ಪೊಲೀಸ್ ಅವರು ಏನು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ಕೂಡ ಕೈ ಜೋಡಿಸಿ ಈ ಡ್ರಗ್ಸ್ ಫ್ರೀ ಕರ್ನಾಟಕ ಅಂತ ನಾವು ಕರ್ನಾಟಕ ರಾಜ್ಯ ಪೊಲೀಸಿಂದ ಏನು ಕೆಲಸ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಎಲ್ಲರೂ ಕೂಡ ಕೈ ಜೋಡಿಸಿ ಇದನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಜೊತೆ ಸಹಕಾರವನ್ನು ನೀಡಿ. ಇಷ್ಟು ಹೇಳಿ ಇನ್ನೊಮ್ಮೆ ನಾನು ಹೇಳಕ್ ಇಷ್ಟಪಡ್ತೀನಿ, ಇದೊಂದು ಕಾರ್ಯಕ್ರಮ ಮಾತ್ರ ಆಗಬಾರ್ದು. ಇದ್ರದ್ದು ಉದ್ದೇಶ ಏನಿದೆ ನೀವು ತಿಳ್ಕೋಬೇಕು, ನಿಮ್ಮ ಸ್ನೇಹಿತರಿಗೂ ತಿಳಿಸ್ಬೇಕು, ನಿಮ್ಮ ಕುಟುಂಬ ಸದಸ್ಯರಿಗೂ ತಿಳಿಸಿ ಈ ನಶೆ ಮುಕ್ತ ಕರ್ನಾಟಕ ಏನಿದೆ ಅದನ್ನ ಮುಂಬರುವ ದಿನಗಳಲ್ಲಿ ನಿಮ್ಮ ಸಹಕಾರದಿಂದ